ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತೊಂದು ರೀತಿಯ ಸ್ಯಾರಿ ಕುಚ್ಚಿನ ಡಿಸೈನನ್ನು ನೋಡೋಣ. ನಾನಿಲ್ಲಿ ಆರೆಳೆ ದಾರವನ್ನು ಸಿಲ್ಕ್ ಥ್ರೆಡ್ಡಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 11ನೇ ನಂಬರ್ ಕ್ರೋಶವನ್ನು ತೊಗೊಂಡಿದ್ದೀನಿ. ಇಲ್ಲಿ 3 ರೀತಿಯಾದ ಬೀಡ್ಸನ್ನು ತೊಗೊಂಡಿದ್ದೀನಿ. ಒಂದು ಫ್ಲವರ್ ಬೀಡ್ಸು, ಒಂದು ಲೀವ್ ಶೇಪಿನ ಬೀಡ್ಸು ಮತ್ತು ರೌಂಡ ಬೀಡ್ಸು. ಇಲ್ಲಿ ಬಟ್ಟೆಗೆ ಜಿಗ್ಜಾಗ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಫಸ್ಟ್ ಸೀರೆಯ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿದ ಮೇಲೆ ಒಂದು ನಾರ್ಮಲ್ ಚೈನ್, ಆಮೇಲೆ 3 ಚೈನನ್ನು ಹಾಕ್ಕೋಬೇಕು. ಫಸ್ಟ್ 3 ಚೈನ್ ಹಾಕಿ ಆ 3 ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕನ್ನು ಮಾಡಬೇಕು. ಇದು ಒಂದೇ ಒಂದು ಗಂಟೆಯಲ್ಲಿ ಮುಗಿಸ್ಬೋದು ಫ್ರೆಂಡ್ಸ್. ಒಂದು ಬೀಡ್ಸನ್ನು ಹಾಕಿ ಅದಕ್ಕೂ ಕೂಡ ಒಂದು ಚೈನನ್ನು ಹಾಕಿ ಅದು ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕನ್ನು ಮಾಡಬೇಕು. ಇದು ಈ ಕಡೆ ಇಟ್ಕೊಳ್ಳೋಣ. ಹಾಗೆ ಮತ್ತೆ 3 ಚೈನನ್ನು ಹಾಕ್ಕೋಬೇಕು. 3 ಚೈನನ್ನು ಹಾಕಿ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಲಾಕನ್ನು ಮಾಡ್ಕೊಬೇಕು. ಹಾಗೆ ಮತ್ತೆ ಈ ಫ್ಲವರ್ ಬೀಡ್ಸನ್ನು ತಗೊಂಡು ಮತ್ತೆ ಒಂದು ಚೈನು, ಬೀಡ್ಸನ್ನು ಲಾಕ್ ಅಂತ ಹೇಳ್ತೀವಿ. ಮತ್ತು ಆ ಬೀಡ್ಸ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಲಾಕನ್ನು ಮಾಡಬೇಕು. ಹೀಗೆ ಈಗ ಮತ್ತೆ 3 ಚೈನನ್ನು ಹಾಕ್ಕೋಬೇಕು. 3 ಚೈನ್ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್. ಹೀಗೆ ಒಂದು ಬೀಡ್ಸು ಲಾಕು, 3 ಚೈನು ಬೀಡ್ಸು ಲಾಕು, ಹೀಗೆ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀವಿ. ಹಾಗೆ ಬೀಡ್ಸ್ಗೆ ಲಾಕು, ಹಾಗೆ ಬಟ್ಟೆಗೆ ಲಾಕು, ಹೀಗೆ ಹಾಕ್ಕೊಂಡು ಬರ್ತೀನಿ. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ 3 ಚೈನಿಂದ ಸ್ಟಾರ್ಟ್ ಮಾಡಿದ್ರಿಂದ ಇಲ್ಲಿ 3 ಚೈನಿಗೆ ಮುಗಿಸ್ತೀನಿ. ಇಲ್ಲಿಗೆ ಮುಗಿಸ್ಕೊಳ್ಳೋಣ. ಈಗ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವು ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಈಗ ಸೆಕೆಂಡ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ 3 ಚೈನಿನ ಗ್ಯಾಪಿಗೆ ನಾವು ಚೈನ್ ಬೇಕಾದರೂ ಹಾಕ್ಕೊಬೋದು, ಇಲ್ಲ ಲಾಕನ್ನು ಬೇಕಾದರೂ ಕೂಡ ಹಾಕ್ಕೋಬೋದು. ಲಾಕನ್ನು ಹಾಕಿದ್ರೆ ಟೈಮ್ ಜಾಸ್ತಿ ತಗೊಳುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಚೈನನ್ನೇ ಹಾಕಿ ನಾವು ಎಲ್ಲಿಗೆ ಲಾಕ್ ಮಾಡಿದ್ದು ಅದರ ಮಧ್ಯಕ್ಕೆ ಲಾಕನ್ನು ಮಾಡಬೇಕು. ಈಗ ಈ ಸಣ್ಣ ರೌಂಡ್ ಬೀಡ್ಸ್ ಇದೆಯಲ್ಲ, ಇದನ್ನು ನಾನು 3 ಬೀಡ್ಸನ್ನು ಹಾಕ್ತಾಯಿದ್ದೀನಿ. 3 ಬೀಡ್ಸನ್ನು ಹಾಕಬೇಕು. ಹಾಗೆ ಒಂದು ಲೀವ್ ಶೇಪಿನ ಬೀಡ್ಸನ್ನು ಹಾಕಬೇಕು. ಹಾಗೆ ಮತ್ತೆ 3 ಈ ಸಣ್ಣ ಬೀಡ್ಸನ್ನು ಹಾಕಬೇಕು. ಹಾಕಿ ಒಂದು, ಇದು ಎಷ್ಟುದ್ದ ಬರುತ್ತೆ ನೋಡಿ ಅಷ್ಟುದ್ದಕ್ಕೆ ಒಂದು ಚೈನನ್ನು ಹಾಕ್ಕೋಬೇಕು. ಆಮೇಲೆ ಇಲ್ಲಿ ಬೀಡ್ಸನ್ನು ನಾವು ಎಲ್ಲಿಗೆ ಲಾಕನ್ನು ಮಾಡಿದ್ದೀವೋ ಅಲ್ಲಿಗೆ ಲಾಕನ್ನು ಮಾಡಬೇಕು. ನೋಡಿ ಈ ರೀತಿಯಾಗಿ ಕಾಣಿಸೋ ರೀತಿ. ಮತ್ತು 3 ಚೈನನ್ನು ಹಾಕಿ ಆ 3 ಚೈನನ್ನು ನಾವು ಎಲ್ಲಿಗೆ ಲಾಕ್ ಮಾಡಿದ್ದೀವೋ, ಮುಂಚಿನ 3 ಚೈನನ್ನು ಎಲ್ಲಿ ಲಾಕ್ ಮಾಡಿದ್ದೀವೋ ಅದೇ ಜಾಗಕ್ಕೆ ಲಾಕನ್ನು ಮಾಡಬೇಕು. ಇಲ್ಲ ನಮಗಿಲ್ಲಿ ಇನ್ನೊಂದು ಸ್ವಲ್ಪ ಲೂಸ್ ಬೇಕು, ಇದರ ಹತ್ತ ಬೇಡ ಅಂತಂದರೆ ಇನ್ನು 4 ಬೀಡ್ಸನ್ನು ಹಾಕ್ಕೊಬೋದು. ಆವಾಗ ತುಂಬ ಕೆಳಗಡೆ ಬರುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಹೀಗೆ ಹಾಕ್ಕೊಂಡ್ರೂ ಕೂಡ ಚೆನ್ನಾಗೇ ಕಾಣಿಸುತ್ತೆ. ಹತ್ತ ಬಂದ್ರೇ ಚೆನ್ನಾಗೇ ಕಾಣಿಸುತ್ತೆ. ಮತ್ತು 3 ಬೀಡ್ಸು, ಒಂದು ಲೀವ್ ಶೇಪಿನ ಬೀಡ್ಸ್,
ಹಾಗೆ ಮತ್ತೆ 3 ಬೀಡ್ಸು. ಹಾಕ್ಕೊಂಡು ಈ ಬೀಡ್ಸ್ ಎಲ್ಲಿವರೆಗೆ ಬರುತ್ತೋ ಅಲ್ಲಿಗೆ ಒಂದು ಚೈನನ್ನು ಹಾಕ್ಕೋಬೇಕು, ಅಂದರೆ ಆ ಬೀಡ್ಸನ್ನು ಲಾಕ್ ಮಾಡ್ಕೊಂಡು ಹಾಗೆ. ಆಮೇಲೆ ಬೀಡ್ಸನ್ನು ನಾವು ದೊಡ್ಡ ಬೀಡ್ಸನ್ನು ಎಲ್ಲಿ ಲಾಕ್ ಮಾಡಿದ್ದೀವೋ ಆ ಜಾಗಕ್ಕೆ ನಾವು ಲಾಕನ್ನು ಮಾಡಬೇಕು. ಮತ್ತು 3 ಚೈನ್ ಗ್ಯಾಪಲ್ಲಿ 3 ಚೈನು. ತುಂಬ ಈಸಿಯಾಗಿದೆ ಫ್ರೆಂಡ್ಸ್. ಹೀಗೆ ಮುಂದುವರಿಸ್ಕೊಂಡು ಬರ್ತೀನಿ, ಅಲ್ಲಿ ಕೊನೆಯವರೆಗೂ ಕೂಡ ಮಾಡ್ಕೊಂಬರ್ತೀನಿ. ನೋಡಿ ನಾನೀಗ ಪೂರ್ತಿ ಮುಗಿಸ್ಕೊಂಡು ಬಂದೆ. ಈಗ ನಾವು ಸೀರೆಯ ಆಪೋಸಿಟ್ ಕಲರ್, ಸೀರೆಯಲ್ಲಿ 2 ಕಲರ್ ಇರುತ್ತೆ. ನಾನು ಒಂದು ಬ್ಲೂನ ತೊಗೊಂಡಿದ್ದೀನಿ, ಇನ್ನೊಂದು ಮರೂನ್ ಕಲರ್ ದಾರವನ್ನು ತೊಗೊಂಡಿದ್ದೀನಿ. ಈಗ ಇಲ್ಲಿ 3 ಚೈನಿನ ಗ್ಯಾಪನ್ನು ಏನು ಬಿಟ್ಟಿರ್ತೀವೋ ಆ ಜಾಗಕ್ಕೆ ನಾವು ಕುಚ್ಚನ್ನು ಕಟ್ಕೊಬೇಕು. ನಾನೀಗ ಕುಚ್ಚನ್ನು ಕಟ್ಕೊಂಡು ತೊಗೊಬರ್ತೀನಿ. ನೋಡಿ ಪೂರ್ತಿ ಕುಚ್ಚು ಕಟ್ಕೊಂಡ್ಬಂದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಸಿಂಪಲ್ಲಾಗಿ ತುಂಬ 1.5 ಗಂಟೆಗಳಲ್ಲಿ ಮುಗಿಸ್ಬೋದಾದ ಒಂದು ಸ್ಯಾರಿ ಕುಚ್ಚಿನ ಡಿಸೈನು. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ, ತುಂಬ ಬೇಗನೂ ಕೂಡ ಮುಗಿಯುತ್ತೆ. 300ರಿಂದ 350 400ವರೆಗೂ ಕೂಡ ಚಾರ್ಜನ್ನು ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ವಾ ಫ್ರೆಂಡ್ಸ್? ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಲ್ವಾ ಫ್ರೆಂಡ್ಸ್? ಇಷ್ಟ ಆದ್ರೊಂದು ಲೈಕನ್ನು ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ನಮ್ಮ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಆಗದೆ ನಮ್ಮ ವಿಡಿಯೋನ ಏನಾದ್ರು ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೆ ಯಾವ ರೀತಿಯ ವಿಡಿಯೋಗಳು ಬೇಕು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಮಾತ್ರ ಮಾಡೋಕ್ಕೆ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್, ಶುಭ ದಿನ.